ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ಮಾಡೋ ದೇಶಿಕರೇ, ಇದಕ್ಕೆ ಉತ್ತರ ಪಡೆಯೋದು ಹೇಗೆ? ನಿನ್ನ ಎಲ್ಲ ಪ್ರಶ್ನೆಗೂ ಉತ್ತರ ಸಿಗುತ್ತೆ ಶೇಖರಿ. ಯಾವಾಗ? ಜಾಜಿಗೆ ಯಾವತ್ತು 7ನೇ ತಿಂಗಳು ತುಂಬುತ್ತೋ ಆ ತಿಂಗಳು 14ನೇ ದಿನ ಶನಿವಾರ, ಚೌತಿ, ರೋಹಿಣಿ ನಕ್ಷತ್ರದ ದಿನ. ಜಾಜಿನ ಅಪಹರಿಸೋ ದಿನ ನಿಗದಿ ಆಯಿತು. ಜಾಜಿನ ಅಪಹರಿಸೋದು ಯಾವತ್ತು ಗುರುಗಳೇ? ನಿನಗೆ ಅವನ ವಿಷಯ ಗೊತ್ತಿದೆ. ಅವನಿಗೆ ನೀನು ಬಿಟ್ಟು ಇರೋದಕ್ಕೆ ಆಗೋದಿಲ್ಲ. ಬಂದೇ ಬರ್ತಾನೆ. ಜಾಜಿ, ನಡಿ ಊಟಕ್ಕೆ. ನನಗೆ ಬೇಡ ಅಪ್ಪ. ಮನಸ್ಸಿಗೆ ಹಚ್ಕೊಂಡಷ್ಟು ಬರೀ ನೋವೇ. ನಡಿ. ಜಾಜಿ, ನೀನ್ ಹೀಗೆ ಅಳ್ತಾ ನಿಂತಿದ್ರೆ ಅವ್ನು ಬರ್ತಾನೇನೆ. ನೋಡು, ನೀನು ಊಟ ಮಾಡಿ ಕೈ ತೊಳೆಯೋಷ್ಟರಲ್ಲಿ ಬಂಗಾರಿ ಬಂದ್ಬಿಡ್ತಾನೆ. ಬಾ. ಆಗ್ಲೂ ನೀವ್ ಹೀಗೆ ಹೇಳಿದ್ರಿ ಚಿಕ್ಕಮ್ಮ, ನಿನ್ನ ಬಿಟ್ಟು ಎಲ್ಲಿ ಹೋಗ್ತಾನೆ, ಬಂದೇ ಬರ್ತಾನೆ ಅಂತ. ಆದ್ರೆ ಅವ್ನು ಬರ್ಲೇ ಇಲ್ಲ. ಇಷ್ಟು ದಿನ ಬಂಗಾರಿ ನಿನ್ನನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾನೆ. ಅದಕ್ಕೆ ಅವಳು ಹಾಗಂದ್ಲು. ಮತ್ತ ಅವ್ನು ಯಾಕೆ ಬರ್ಲಿಲ್ಲ? ಯಾಕೆಂದ್ರೆ ನೀನು ನಿಮ್ಮಪ್ಪ ಸೇರ್ಕೊಂಡು ಅವನ ಮನಸ್ಸಿಗೆ ಅಷ್ಟು ನೋವು ಕೊಟ್ಟಿದ್ದೀರಾ. ಗೊತ್ತಿತ್ತು ನಂಗೆ ಹೀಗಾಗುತ್ತೆ ಅಂತ. ಗಿಳಿನ ಸಾಕಿ ಗಿಡಗಿನ ಕೈ ಕೊಟ್ಟಂಗಾಯ್ತು. ರಾಜಮಾತ ರಾಜಲಕ್ಷ್ಮಿ ಅವ್ರು ಬಡ್ಕೊಂಡ್ರು ಈ ಪ್ರೀತಿ ಗೀತಿ ಮಣ್ಣು ಮಸಿ ಎಲ್ಲ ಸುಳ್ಳು ಅಂತ. ಕೇಳಿದೆ ಅವ್ರ ಮಾತನ್ನ ಕೇಳಿ ಶಾಸ್ತ್ರಿಗಳ ಮಗನ ಮದುವೆ ಆಗಿದ್ದಿದ್ರೆ ಇವತ್ತಿಂತ ಸ್ಥಿತಿ ಬರ್ತಿತ್ತ? ಜಗ್ಗಿ, ನೀನ್ ಸುಮ್ಮನೆ ಇರೋ. ಸುಮ್ಮನಿರಯ್ಯ, ಎಲ್ಲ ನಿನ್ನಿಂದನೇ ಆಗಿರೋದು. ನೀನ್ ಸರಿ ಇದ್ದಿದ್ರೆ ಎಲ್ಲ ಸರಿ ಇರ್ತಾ ಇತ್ತು. ಬಂಗಾರಿ ಅಂತ ಅವ್ನು ನಿಂದೆ ಬಿದ್ದೆ. ಇವತ್ತು ನೋಡು, ಇಂಥ ಶುಭ ಸಂದರ್ಭದಲ್ಲೇ ಅವ್ನು ನಾಪತ್ತೆ ಆಗಿದ್ದಾನೆ. ಅಲ್ಲ ಕಣೆ, ಒಂದು ದಿನಕ್ಕಾದ್ರೂ ನೀನು ಚೆನ್ನಾಗಿ ನೋಡ್ಕೊಂಡಿದ್ದಾನ ಅವನು. ಏನ್ ಗಂಡಸ್ರ ಏನೋ? ನೀವೇನ್ ಭಾರಿ ಸಾಚಾನ? ಯಾವ ಗಂಡಸು ಸಾಚ ಅಲ್ಲ ಕಣೆ. ಅದೇ ಶೇಖರಿ ನೋಡು, ಕುಂಕುಮ ವಿಭೂತಿ ಹಚ್ಕೊಂಡು ಬಹಳ ಮುಗ್ಧನ ಕಾಣ್ತಾನೆ. ಹೆಂಗಸ್ರೇನಾದ್ರು ದೇವಸ್ಥಾನಕ್ಕೆ ಒಂದು ಪ್ರಸಾದ ಕೇಳಿದ್ರೆ ಕಿಲ್ಕಿಲ ಅಂತ ನಕ್ಕೊಂಡು ಬಾಯಿ ಬಿಟ್ಕೊಂಡು ಪ್ರಸಾದನ ಬಳಿದು ಕೊಡ್ತಾನೆ. ಗಂಡಸ್ರೇನಾರು ಬಂದು ಕೇಳಿದ್ರೆ ಇಷ್ಟೇ ಕೊಡ್ತಾನೆ. ಒಂದು ತುತ್ತುಗೂ ಸಾಕಾಗಲ್ಲ ಕಣೆ ಸುನೀತಾ. ಮುಚ್ಚ ಬಾಯಿ. ನಿನಗೆ ಸುಮ್ಮನಿರು ಅಂತ ಹೇಳಿಲ್ವೇನಯ್ಯ? ನೋಡೆ, ಗಂಡ ಅನ್ಸ್ಕೊಂಡವನ್ಗೆ 100 ಕೆಲಸಗಳಿರುತ್ತವೆ. ಏನೋ ಇವತ್ತೊಂದಿನ ಬಂದಿಲ್ಲಪ್ಪ ಹಾಗಂತ ಅದನ್ನೇ ದೊಡ್ಡದು ಮಾಡಿ ಕಣ್ಣೀರಾಗ್ತಾ ಕೂತ್ರೆ ಸಂಸಾರ ಸಾಗುತ್ತೇನೆ? ಈಗ ನನ್ನನ್ನೇ ನೋಡು, ಒಂದು ದಿನಕ್ಕಾದ್ರೂ ಸುನೀತಾ ನನ್ನ ಚೆನ್ನಾಗಿ ನೋಡ್ಕೊಂಡಿದ್ದೀನ ಹಾಗಂತ ಅವಳು ಕಣ್ಣೀರಾಗ್ತಾ ಕೂತ್ರೆ ಸಂಸಾರ ನಡೆಯುತ್ತೇನೆ? ಮನೆ ಅಂದ ಮೇಲೆ ಮನಸ್ತಾಪ, ಗಂಡ ಹೆಂಡತಿ ಅಂದಮೇಲೆ ಭಿನ್ನಾಭಿಪ್ರಾಯ ಇದ್ದದ್ದೇ ಅಲ್ವೇನೆ ಸುನೀತಾ? ರೀ, ನಿಮ್ಗೇನ್ ತಲೆ ಕೆಟ್ಟಿದ್ಯಾ? ಆ ಕಡೆನೂ ಮಾತಾಡ್ತೀರಾ, ಈ ಕಡೆನೂ ಮಾತಾಡ್ತೀರಲ್ಲ. ಯಾವಾಗ್ಲೂ ಎರಡೂ ಕಡೆ ಇರ್ಬೇಕು ಕಣೆ ಸುನೀತಾ. ಆವಾಗ್ಲೇ ಸಂಸಾರನ ಸರಿ ದಾರಿಗೆ ತರೋಕ್ ಸಾಧ್ಯ. ಬಂಗಾರಿನು ನನ್ನ ಹಾಗೆ. ಇವತ್ತೇನೋ ಸಿಟ್ಟು ಬಂದಿದೆ, ಬರ್ಲಿಲ್ಲ. ನಾಳೆ ಸಿಟ್ಟು ಇಳಿಯುತ್ತೆ, ಬರ್ತಾನೆ. ಬಂಗಾರಿಗೂ ನಿಮ್ಗೂ ಹೋಲಿಸ್ಕೋಬೇಡಿ. ಬಂಗಾರಿ ಏನು ಅಂತ ನಮಗ್ ಚೆನ್ನಾಗಿ ಗೊತ್ತು. ಏನೇ ಗೊತ್ತು ಬಂಗಾರಿ ಬಗ್ಗೆ ನಿಂಗೆ? ಹೇಳೆ, ಇವತ್ತು ಅವನು ಯಾಕೆ ಬಂದಿಲ್ಲ ಅಂತ ನಿಂಗೆ ಗೊತ್ತೇನೆ ನಿಂಗೆ? ಬಂಗಾರಿ ಎಲ್ಲೋಗಿದ್ದಾನೆ ಅಂತ ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ಯಾ? ಗೊತ್ತೇನೆಯ ಶೇಖರ್ ಎಲ್ಲೋಗಿದ್ದಾನೆ ಅವನು ಅಂತ? ಜಗ್ಗಿ, ನಿಂಗೆ ಗೊತ್ತೇನೋ? ಗೊತ್ತಿದ್ರೆ ಹೇಳು, ಹೋಗ ಅವ್ನ ಕಾಲ್ ಬಿದ್ದಾದ್ರೂ ಕರ್ಕೊಂಡು ಬರ್ತೀನಿ. ನನ್ನ ಮಗಳ ಅವಸ್ಥೆ ನೋಡೋಕ್ಕಾಗೋಲ್ಲ. ಹೇಳಿ ಜಗ್ಗಿ ಅವರೇ, ಬಂಗಾರಿ ಎಲ್ಲಿದ್ದಾನೆ? ಬಂಗಾರಿ ಅವನ ಮನೆಗೆ ವಾಪಸ್ ಹೋಗಿದ್ದಾನೆ. ಜಾಜಿ ಅಲ್ಪಾಯುಷ್ಯದಿಂದ ಪಾರಾಗಿದ್ದಾಳ ಅಂತ ಪ್ರಶ್ನೆ ಕೇಳಿದಾಗ ಯಾಕೆ ನಿಖರವಾದ ಉತ್ತರ ಸಿಗಲಿಲ್ಲ? ಉತ್ತರ ಮೂಡಬೇಕಾದ ಜಾಗದಲ್ಲಿ ಯಾಕೆ ಅಂಧಕಾರ ಕೌದಿತ್ತು?
ನಿಖರವಾದ ಉತ್ತರಕ್ಕೆ ಬದಲಾಗಿ ಶನಿವಾರ, ಚೌತಿ, ರೋಹಿಣಿ ನಕ್ಷತ್ರದ ದಿನ ಅಂತ ಬಂತು. ಇದಕ್ಕೆಲ್ಲ ಏನ್ ತಾಯಿ ಕಾರಣ? ಅವತ್ತೇನಿರ್ಬೋದು? ಅಲ್ಪ ಆಯುಷ್ಯದಿಂದ ಜಾಜಿ ಪಾರಾಗಿದ್ದಾಳಾ ಇಲ್ವಾ? ಕ್ಷೇತ್ರ ದರ್ಶನದಿಂದ ಅವಳಿಗೆ ಪ್ರಯೋಜನ ಆಗಿದೆಯೋ ಇಲ್ವೋ? ಯಾಕೆ ತಾಯಿ ಈ ವಿಷಯಗಳನ್ನೆಲ್ಲ ಇಷ್ಟು ನಿಗೂಢವಾಗಿಟ್ಟಿದೆಯಾ? ಏನ್ ನಿನ್ನ ತೀರ್ಮಾನ? ಬಂಗಾರಿ, ಬಂಗಾರಿ, ಏನು? ಯಾಕೋ ಬಂಗಾರಿ ನನ್ ಮುಗ್ಮುಡ್ಸೋ ಶಾಸ್ತ್ರಕ್ಕೆ ಬರ್ಲೇ ಇಲ್ಲ. ನಾನು ಅಷ್ಟೊಂದು ಬೇಡವಾಗ್ಬಿಟ್ನೇನೋ. ಏ ಬಂಗಾರಿ, ಇವಳು ಬಣ್ಣದ ಮಾತಿಗೆ ಮರಳಾಗಿ ಒಂದ್ಸಲ ಮೋಸ ಹೋಗಿದ್ದೆ ಸಾಕು. ಮತ್ತೆ ಮತ್ತೆ ಅದೇ ತಪ್ಪು ಮಾಡ್ಬೇಡ. ಮಾತಾಡೋ ಬಂಗಾರಿ, ಮನೇಲಿ ಮೊಗ್ಗಿನ ಶಾಸ್ತ್ರ ಇತ್ತು. ನೀನ್ ಬರ್ತೀಯಾ ಬರ್ತೀಯಾ ಅಂತ ಅಂಗೈಲ್ ಜೀವ ಹಿಡ್ಕೊಂಡು ಕಾದಿದ್ದೆ. ನೀನ್ ಬರ್ಲೇ ಇಲ್ಲ. ತುಂಬಾ ಜನ ಬಂದಿದ್ರಂತೆ, ಹೋಳಿಗೆ ಪಾಯಸ ಎಲ್ಲ ಇತ್ತಂತೆ, ಸಂಭ್ರಮದಲ್ಲಿ ಎಲ್ಲರೂ ತೇಲಾಡ್ತಾ ಇದ್ರಂತೆ. ನಿಂಗೆ ಜನಕ್ಕೆ ಸಂಬಂಧಿಕರಿಗೆ ಕೊರತೆನಾ? ಬೇಕಾದಷ್ಟು ಜನ ಇದ್ದಾರೆ ನಿಂಗೆ ಅಂತ. ಯಾರು ಬೇಕಿದ್ರೂ ಇರ್ಬೋದು, ಆದ್ರೆ ನೀನಿದ್ದಾಗ ಆಗಲ್ಲ ಅಲ್ವಾ? ಹೆಂಡತಿಗೆ ಗಂಡ ಮುಖ್ಯ ಅಲ್ವಾ? ಹೆಂಡತಿಗೆ ಅವಳು ಕೊಟ್ಟ ಮಾತು, ಗೌರವ, ಪ್ರತಿಷ್ಠೆ ಮುಖ್ಯ, ಗಂಡ ಮುಖ್ಯ ಅಲ್ಲ. ಅಮ್ಮ, ನಂಗೆ ತಲೆನೋವ್ತಿದೆ, ಕಾಪಿ ಕೊಡಮ್ಮ. ಬಂಗಾರಿ, ಈ ಮಲ್ಲಿಗೆ ಹೂನ ನನಗೆ ಮುಡ್ಸೋ. ನೀನ್ ಮುಡಿಸ್ಲಿಲ್ಲ ಅಂದ್ರೆ ಈ ಶಾಸ್ತ್ರ ಪೂರ್ತಿನೇ ಆಗಲ್ಲ. ಅಯ್ಯೋ ಅಯ್ಯೋ ಅಯ್ಯೋ, ಮರ್ಯಾದೆ ಗೆಟ್ಟವಳೆ, ಮೈ ಮುಟ್ಟಿ ಲಲ್ಲೆಗರ್ದು ಮತ್ತೆ ಮರಳು ಮಾಡಕ್ ನೋಡ್ತಿದ್ಯಾ? ದಯವಿಟ್ಟು ಹಾಗೆಲ್ಲ ಮಾತಾಡ್ಬೇಡಿ. ಆಹಾ, ಸುಮ್ನೆ ಕೂತ್ಕೋ. ಗರ್ತಿ ತರ ಮಾತಾಡ್ಬೇಡ. ನಿನ್ ಬಗ್ಗೆ ನನ್ಗೇನ್ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ಮದ್ವೆಗ್ ಮುಂಚೆ ದೇವಸ್ಥಾನದಲ್ಲಿ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ನನ್ನ ಮಗನ್ ಮುಂದೆ ಓಡಾಡಿ ಅವನ್ ಮನ್ಸು ಹಾಳು ಮಾಡ್ದೆ. ಅವನು
ನಿನ್ನಿಂದಾಗಿ ತಾಯಿನೇ ಎದುರಾಕೊಳ್ಳೋ ಮಟ್ಟಕ್ಕೆ ಬೆಳೆದ. ಈಗ ನೀನ್ ದೊಡ್ಡಸ್ಕೆ ತೋರ್ಸಕ್ ಬಂದಿದ್ಯಾ? ಗಂಡ ಹೂ ಮುಡಿಸ್ದೆ ಶಾಸ್ತ್ರ ಶುರು ಮಾಡೋ ಹಾಗೆ ಇಲ್ಲ. ಅಂಥದ್ರಲ್ಲಿ ಎಲ್ಲ ಶಾಸ್ತ್ರ ಮುಗಿಸ್ಕೊಂಡು ಊಟನೂ ಮಾಡ್ಕೊಂಡು ಹೊಟ್ಟೆ ತುಂಬಿಸ್ಕೊಂಡು ಈಗ ಗಂಡನ್ ಹುಡ್ಕೊಂಡು ಬಂದಿದ್ದಾಳೆ. ಇವನು ಅಲ್ಲಿ ಬಂದೇ ಬರ್ತಾನೆ ಅಂತ ನಾನು ಕಾದೆ. ಬರ್ಲಿಲ್ಲ ಅಲ್ವಾ? ತಕ್ಷಣ ಇವನನ್ನ ಹುಡ್ಕೊಂಡು ಇಲ್ಲಿಗೆ ಬರ್ಬೇಕಾಗಿತ್ತು. ಯಾಕೆ ಬರ್ಲಿಲ್ಲ? ಮನೇಲಿ ಜನ ಸಂಭ್ರಮ ನಲ್ದ ಆಡ್ಕೊಂಡಿರ್ತೀಯ. ಈ ಗಂಡನ್ ನೆನಪು ನಿನಗೆಲ್ಲಿಂದ ಬರ್ಬೇಕು? ಬಂದವ್ರು ಯಾರೋ ಕೇಳಿರ್ತಾರೆ ಎಲ್ಲಿ ನಿನ್ ಗಂಡ ಅಂತ, ಆಗ ನಿನಗೆ ಇವನ್ ನೆನಪಾಗಿರುತ್ತೆ. ನಾಮಕಾವಸ್ಥೆಗೆ ಇವನ್ ಮುಂದೆ ಬಂದು ನಿಂತಿದೀಯ. ಗೊತ್ತು ನಿನ್ಗೆ ಇದು ಪೆದ್ ಮುಂಡೆದು. ಮೈ ಮುಟ್ಟಿ 4 ಒಳ್ಳೆ ಮಾತಾಡ್ಬಿಟ್ರೆ ಕರ್ಗ್ ಹೋಗ್ತಾನೆ ಅಂತ ಅದಕ್ಕೆ ಬಂದು ನಿಂತಿದೀಯ. ನೀನ್ ಕಾಣೋ ಅಷ್ಟು ಸುಲಭದವಳು ಅಲ್ಲ, ನೀ ಎತ್ತು ಇಲ್ಲ, ಬರೀ ಬೂಟಾಟ್ಕೆ ನಿಂದು. ನೋಡು ಬಂಗಾರಿ, ಒಂದ್ಸಲ ಇವಳ ಜೊತೆ ಹೋಗಿ ನೀನ್ ತಪ್ಪು ಮಾಡಿದೀಯ. ನಾನು ಕ್ಷಮಿಸಿದ್ದೀನಿ. ಈಗ ಇನ್ನೊಂದ್ಸಲ ಅದೇ ತಪ್ಪು ಮಾಡಿದ್ರೆ ಶಾಶ್ವತವಾಗಿ ನನ್ನನ್ನು ಕಳ್ಕೊತೀಯ. ಮೊದಲೇ ಅವ್ನ ಮನಸ್ಸು ಸರಿ ಇಲ್ಲ. ಬುದ್ಧಿ ಹೇಳಿ ಹೆಂಡತಿ ಜೊತೆ ಇರು ಅಂತ ಹೇಳೋದು ಬಿಟ್ಟು ತಾಯಿನ ಕಳ್ಕೊತೀಯ ಅಂದ್ರೆ ಅವ್ನು ನನ್ನಿಂದ ಇನ್ನಷ್ಟು ದೂರ ಹೋಗಲ್ವಾ? ಅಯ್ಯೋ 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 ಬಂಗಾರಿ, ನೋಡೋ ಇವಳು ನನಗೆ ಬುದ್ಧಿ ಹೇಳ್ತಾ ಇದ್ದಾಳೆ. ನಮ್ಮಮ್ಮಂಗೆ ಹೇಳಕ್ ನೀನ್ ಯಾರೇ? ಯಾರೇ ಬರಕ್ ಹೇಳದ್ ನಿನ್ಗಿಲ್ಲಿಗೆ? ನಾನು ಹೂ ಮುಡ್ಸ್ದೇ ಇದ್ರೆ ನೀನ್ ಸತ್ತೋಗ್ಬಿಡ್ತೀಯಾ? ಇಲ್ಲ ತಾನೇ? ಹೊರಡು, ಇಷ್ಟ ಇದ್ರೆ ಬರ್ತೀನಿ, ಇಲ್ಲ ಅಂದ್ರೆ ಅಮ್ಮನವ್ರು ಇಟ್ಟಂಗಾಗ್ಲಿ ಬದುಕು. ಬಂಗಾರಿ, ಎಷ್ಟು ದೊಡ್ಡ ಶಿಕ್ಷೆ ಕೊಡ್ಬೇಡ್ವೋ? ಈ ಹೂ ಮುಡ್ಸೋ. ಬಂಗಾರಿ, ನೀನೇನಾದ್ರೂ ಆ ಹೂ ಮುಟ್ಟಿದ್ರೆ ನನ್ ಮೇಲೆ ಆಣೆ. ಯಾಕಮ್ಮ ಆಣೆ ಗಿಣೆ ಇಟ್ಟು ಅವ್ನ್ ಕೈ ಕಟ್ಟಾಕ್ತಿದ್ದೀರಾ? ನಿಮ್ ಸೊಸೆ ನಾನು, ಸ್ವಲ್ಪನಾದ್ರೂ ಕರುಣೆ ತೋರಿಸಿ. ಇವ್ನು ನನ್ ಮುಡಿಗೆ ಹೂ ಮುಡಿಸ್ಲಿಲ್ಲ ಅಂದ್ರೆ ಶಾಸ್ತ್ರಕ್ಕೆ ಅರ್ಥನೇ ಇರಲ್ಲ. ನಾನ್ ಇಲ್ದೇ ಇದ್ದಾಗ ಇವನನ್ನ ಕಟ್ಕೊಂಡಿರೋ ಮದ್ವೆಗೆ ನಾನು ಅರ್ಥ ಕೊಟ್ಟಿಲ್ಲ ಅಂದ್ಮೇಲೆ ಈ ಶಾಸ್ತ್ರ ಯಾವ್ದೇ ಲೆಕ್ಕ? ಏ ಬಂಗಾರಿ, ನೀನೇನಾದ್ರೂ ಆ ಹೂ ಮುಟ್ಟಿದ್ರೆ ನಾನ್ ಸತ್ತಾಗೆ ತಿಳ್ಕೊ. ಬಂಗಾರಿ, ನೀನ್ ನನಗೆ ಹೂ ಮುಡಿಸ್ಲಿಲ್ಲ ಅಂದ್ರೆ ನಾನ್ ಸತ್ತ ಹಾಗೆ ಅಂತ ತಿಳ್ಕೊ.
ಬಂಗಾರಿ, ನಿನಗ್ ನಾನ್ ಮುಖ್ಯನೋ ಇವಳು ಮುಖ್ಯನೋ ಸರಿಯಾಗಿ ಯೋಚನೆ ಮಾಡಿ ನಿರ್ಧಾರಕ್ಕೆ ಬಾ. ತಾಯಿ ಅಷ್ಟೇ ಹೆಂಡತಿನೂ ಮುಖ್ಯ ಅಲ್ವೇನೋ ಬಂಗಾರಿ? ಹೆಂಡತಿನೇ ತಾಯಿನೇ. ಹೆಂಡತಿನೇ ಗಂಡಂಗ್ ಅವಮಾನ ಮಾಡಿದಾಗ ಹಕ್ಕಿ ಬಂದ್ ಸೇರಿರೋದು ತಾಯಿ ಗುಡ್ಗೆ. ಹೆಂಡತಿ ಗಂಡ ಮಧ್ಯೆ 1000 ಬರುತ್ತೆ ಹೋಗುತ್ತೆ, ಹಾಗಂತ ದೂರ ಆಗಕ್ಕಾಗ. ಮನುಷ್ಯನ್ಗೆ ಸ್ವಾಭಿಮಾನ ಮುಖ್ಯ. ಹೆಂಡತಿ ಆದವಳು ಕಿಲುಬು ಕಾಸಿನ ಮರ್ಯಾದೆಯನ್ನು ಕೊಡದೇ ಇದ್ದಾಗ್ಲೂ ಅವಳ ಜೊತೆಲ್ಲ ಇದ್ರೆ ಮನುಷ್ಯ ಅನ್ನಲ್ಲ, ಕೈಲಾಗ್ದವನು ಅಂತಾರೆ, ನಿನ್ನ ನಾಲಾಯಕ್ ಅಂತಾರೆ. ಬಂಗಾರಿ ಯಾಕೆ ಸುಮ್ನೆ ಇದ್ಯಾ? ಮಾತಾಡೋ. ಅವ್ನು ಮಾತಾಡಲ್ಲ. ಬಂಗಾರಿ, ಬಂಗಾರಿ ಬೇಡ, ಮುಟ್ಬೇಡ ಅದನ್ನ. ನಿನ್ನಿಂದ ನನ್ನನ್ನು ಕಿತ್ಕೊಂಡಿದ್ದಾಳೆ ಇವಳು. ಈಗ ನಿನ್ನಿಂದ ನಿನ್ನ ಮಗುನ್ ಕಿತ್ಕೊಳಕ್ ಹೊರಟಿದ್ದಾಳೆ. ಅವಳು ಮಾತಿಗೆ ಮರಳಾಗ್ಬೇಡ. ಬೇಡ ಬಂಗಾರಿ, ಮುಟ್ಬೇಡ ಅದನ್ನ. ನಿನ್ಗೆ ಅವಮಾನ ಮಾಡಿದಾಳೆ, ನಿನ್ನ ಹೀನಾಯವಾಗಿ ನಡೆಸ್ಕೊಂಡಿದ್ದಾಳೆ. ಮುಟ್ಬೇಡ ಅದನ್ನ. ಬಂಗಾರಿ, ನಿನಗ್ ನಾನ್ ಬೇಕಾ ಅವಳು ಬೇಕಾ? ನೀನೇ ನಿರ್ಧಾರ ಮಾಡು. ಇಲ್ಲೂ ಹೀಗೆ ಬರ್ತಾ ಇದೆಯಲ್ಲ, ಏನಿದ್ರ ಮರ್ಮ? ಹೇಗೆ ತಿಳ್ಕೊಳ್ಳೋದು? ಅಂದ್ರೆ ಜಾಜಿ ಚೌತಿ ರೋಹಿಣಿ ನಕ್ಷತ್ರದ ದಿನ, ಅವತ್ತೇನು ವಿಶೇಷ? ಆ ದಿನ ಯಾಕೆ? ಅಮ್ಮ, ನಾನು ಬಂಗಾರಿನ ಯಾವತ್ತೂ ಹೀನಾಯವಾಗಿ ನೋಡಿಲ್ಲ. ಇವನು ನನಗೆ ತಾಳಿ ಕಟ್ಟಿದ ಗಂಡ. ಇವನಿಗೆ ಹೀನಾಯ ಆದ್ರೆ ನನಗೆ ಅವಮಾನ ಅಲ್ವಾ? ಬಂಗಾರಿ, ಏನೇ ವೈಮನಸ್ಯ ಇದ್ರು ಅದನ್ನ ಮರೆತು ಹೂ ಮುಡ್ಸು. ಇವತ್ತು ನಮ್ಮ ಬದುಕಿನ ಅಮೂಲ್ಯವಾದ ದಿನ. ಬೇಡ ಬಂಗಾರಿ, ಅದನ್ನ ಮುಟ್ಬೇಡ. ಅಮ್ಮ, ನಾನೇನೇ ಮಾಡೋದು ಪರಿಸ್ಥಿತಿ, ಒತ್ತಡ, ಅನಿವಾರ್ಯತೆ. ನನ್ನ ಕ್ಷಮಿಸ್ಬಿಡು. ತಾಯಿ, ನನ್ನ ತಳಮಳಗಳನ್ನು ಅರ್ಥ ಮಾಡ್ಕೊಳ್ಳಿ. ಈ ಬದುಕಿನ ಜಂಜಾಟಗಳಿಂದ ಬೇಸತ್ತು ಹೋಗಿದ್ದೀನಿ ನಾನು. ಆ ಜಾಜಿ ಪರಿಸ್ಥಿತಿನ ನೆನೆಸ್ಕೊಂಡ್ರೆ ದುಃಖ ಆಗುತ್ತೆ. ಯಾಕಿಷ್ಟು ನೊಂದ್ಕೋತಿದ್ದೀರಾ ದೇಶಿಕರೇ? ನಿಮ್ಮಂಥ ಹಿರಿಯರೇ ಸತ್ಯಗಳನ್ನು ಅರ್ಗಿಸ್ಕೊಳ್ಳೋದ್ರಲ್ಲಿ ಸೋತ್ರೆ ಇನ್ನು ಬಂಗಾರಿ, ಶೇಖರಿ ಪಾಡೇನು? ಅವ್ರಿಗೆ ಧೈರ್ಯ ಹೇಳೋರು ಯಾರು? ಆ ವಿಷಯ ಓದಿದ ಮೇಲೆ ನನ್ನ ಧೈರ್ಯವೇ ಹುಡುಕೋಗಿದೆ. ನಾನು ಇನ್ಯಾರಿಗೆ ಧೈರ್ಯ ಹೇಳಿ ತಾಯಿ? ಯಾವ ವಿಷಯ ಓದಿದ ಮೇಲೆ ದೇಶಿಕರೇ? ಪುನಃ ಚಕ್ರಾಪುರಿ ಚರಿತ್ರೆಯನ್ನ ಓದಿದ್ರಾ? ಹೌದು ತಾಯಿ, ಓದ್ದೆ. ಅದನ್ನು ಓದಿದ ಮೇಲೆ ಯಾಕೆ ಓದಕ್ ಹೋದ್ರಿ ದೇಶಿಕರೇ? ಹೀಗೆ ದುಃಖ ಪಡೋದಕ್ಕ?
ಸತ್ಯನ ತಿಳ್ಕೊಳಕ್ಕೆ ಹೋಗಬಾರ್ದು. ಬದುಕು ಬಂದ ಹಾಗೆ ಸ್ವೀಕರಿಸಿ ನಡ್ಕೊಂಡು ಹೋಗಬೇಕು. ಸತ್ಯ ತಿಳಿಲೇಬೇಕು ಅನ್ನೋ ಹುಮ್ಮುತನ ತೋರಿಸೋರು ಕಣ್ಣೆದುರಿಗೆ ಇರೋ ಸತ್ಯವನ್ನ ಅರ್ಗಿಸ್ಕೊಳ್ಳೋಷ್ಟು ಸಮರ್ಥರಾಗಿರಬೇಕು. ನೀವು ಇಷ್ಟು ಜ್ಞಾನಿಗಳಾಗಿ ಎರಡನ್ನೂ ಮಾಡ್ತಿಲ್ವಲ್ಲ ದೇಶಿಕರೇ? ಏನು ಮಾಡಲಿ ತಾಯಿ, ಜಾಜಿ ಸಾವನ್ನ ಅರಗಿಸ್ಕೊಳ್ಳೋ ಶಕ್ತಿ ಆ ಜಗನ್ಮಾತೆ ನನಗೆ ಕೊಟ್ಟಿಲ್ಲ.